ಹೌದು, ಅದೇನು ಮಾತಂತ ಮಾತಾಡ್ತಾ ಇದೀಯ ನೀನು? ಹಾಂ, ನನ್ಗೆ ಯಾಕೆ ಅಂಥ ಪರಿಸ್ಥಿತಿ ಬರಬೇಕಮ್ಮ? ಏನು ಹಂಗೆ ಮಾತಾಡ್ತಾ ಇದೀಯಾ? ಅಲ್ಲ, ಓದೋರ್ಕ ಬಂದೋರ್ಕ ದುಡ್ಡು ಬೇಕಾದ್ರೆ ಈಸ್ಕೊಂಡೋಗ್ರಿ ಅಂತಂದ್ರೆ ನಾಳೆ ಬೆಳಗ್ಗೆ ನಿನ್ನ ಮಗನಿಗೆ ಏನೇ ಮಾಡ್ಕೊಂತೀಯ ನೀನು? ಹಾಂ, ಏನು ಮಾಡ್ಕೊಂತೀಯ? ಯಾರು ಆ ಥರ ನಿನ್ನ ಕಷ್ಟ ಕಾಲಕ್ಕ? ಯಾರು ಆಗಲ್ಲ ಇವಾಗ, ಅರ್ಥ ಮಾಡ್ಕೋ. ನೋಡಮ್ಮ, ನನಗೆ ನಮ್ಮ ಅಪ್ಪನು ನಮ್ಮ ಅಮ್ಮನು ನನ್ನ ತಂಗಿ ನನ್ನ ತಮ್ಮನವರು ಎಲ್ಲ ಅವರೇ, ಆಯಿತಾ? ಅವ್ರು ಯಾವತ್ತೂ ನನ್ನ ಕೈ ಬಿಡಲ್ಲ. ನೀನಾದರೂ ನನ್ನ ಎತ್ತಿ ಹಾಸ್ಪಿಟ್ಲಾಗ ಬಿಸಾಕ್ಬಿಟ್ಟು ಹೋದೆ. ನಮ್ಮ ಅಪ್ಪನು ನಮ್ಮ ಅಮ್ಮನು ಎಷ್ಟು ಒಳ್ಳೆಯವರಂತ ನನಗೆ ಗೊತ್ತು. ಇವತ್ತಿಗೂ ನಾನು ಬೇರೆಯವಳು ಅನ್ನೋ ಮಾತು ನನ್ನ ತಮ್ಮನವ್ರಿಗಾಗಲಿ ನನ್ನ ತಂಗಿಗಾಗಲಿ ಗೊತ್ತೇ ಇಲ್ಲ. ನಾನೇ ಮನೆಗೆ ದೊಡ್ಡ ಮಗಳು ಅಂತ ನಡ್ಕೊಂತವ ನಮ್ಮ ಅಪ್ಪನು ನಮ್ಮ ಅಮ್ಮನು. ಒಂದು ದಿವಸಕ್ಕೂ ನೀನು ಬಾಯಿ ಬಿಟ್ಟು ಹೇಳೋವರೆಗೂ ನನಗೆ ಗೊತ್ತೇ ಇಲ್ಲ ಅವ್ರು ನನ್ನ ಸ್ವಂತ ನಮ್ಮ ಅಪ್ಪನು ನಮ್ಮ ಅಮ್ಮನಲ್ಲ ಅಂತ. ನೋಡೇ, ನೀನು ಎಷ್ಟು ಹೇಳಿದ್ರು ಅಷ್ಟೇ, ನೀನು ನನ್ನ ಮಗಳು. ನನ್ನ ಹೊಟ್ಟೆಗೆ 9 ತಿಂಗಳು ಇದ್ದೋಳು ನೀನು, ಅವ್ರ ಮಗಳಲ್ಲ. ಯಾವ ಕಾಲಕ್ಕಾಗ್ಬೇಕು ನೀನು ಅವ್ರ ಮಗಳು? ಸಾಕು, ಬಾಯಿ ಮುಚ್ಚಮ್ಮ ಬಾಯಿ ಸಾಕು. 9 ತಿಂಗಳು ಹೊಟ್ಟೆ ಇಟ್ಕೊಂಡು ಎತ್ಲಂತೆ. ನಾಚಿಕೆ ಆಗ್ಬೇಕಮ್ಮ ನಿನ್ನ ಕೈ ಮಾತು ಹೇಳೋಕ್ಕೆ. ಹಾಸ್ಪಿಟ್ಲಿಗೆ ಬಿಸಾಕ್ಬಿಟ್ಟೋದಲ್ಲಮ್ಮ ಹೆಣ್ಣು ಮಗು ಅಂತ, ಅವಾಗೆಲ್ಲಮ್ಮ ಹೋಗಿತ್ತಿ ರೋಷ ನಿಂಗೆ? ಹಾಂ, ಮಾತಾಡ್ತೀಯಲ್ಲಮ್ಮ ಮಾತು, ನಾಲ್ಕಕ್ಕೆ ಮೂಳೆ ಇಲ್ಲ ಅಂತ ಹೆಂಗಂದ್ರಂಗೆ ತಿರ್ಸೋದಲ್ಲ. ಎಷ್ಟು ದಿನ ಆಗತ್ತೆ? 2.5 ವರ್ಷದಿಂದ ನಿನ್ನ ಜೊತೆಗಿದ್ದೀನಿ. ಒಂದು ದಿವಸನ ಇಂದಮ್ಮ ಸಂಗೀತ ಹಬ್ಬ ಬತ್ತೈತೆ, ಒಂದು 500 ರೂಪಾಯಿ ಕೊಡ್ತಾ ಇದ್ದೀನಿಂದ ಸೀರೆ ತಕ ಅಂತ ಯಾವುದಕ್ಕನ ಅರ್ಶಿನ ಕುಂಕುಮನ ಕೊಟ್ಟಿದ್ದೀನಮ್ಮ? ಯಾವ ಹಬ್ಬಕ್ಕನ ಕೂಗಿ ಒಂದು ಸಿಹಿ ಊಟ ಮಾಡಾಕಿದ್ದೀನಮ್ಮ? ಇವತ್ತು ಹೇಳ್ತಾ ಇದೆಯಲ್ಲಮ್ಮ ನನ್ನ ಮಗಳು ನೀನು ಅಂತ. ಹಾಂ, ಯಾವ ಪುರುಷಾರ್ಥಕ್ಕಮ್ಮ ಹೇಳೋದು ನೀನು ನನ್ನ ಮಗಳು ಅಂತ? ನೀನೇನು ಹೇಳ್ಬೇಡಮ್ಮ. ನನ್ನ ಅಪ್ಪ ಅಮ್ಮನ ಯಾವತ್ತಿದ್ರು ಅಖಿಲಮ್ಮನ ಶಂಕರಪ್ಪನೇ. ನೀನು ಎಷ್ಟು ಹೇಳಿದ್ರು ಅಷ್ಟೇ. ಸಂಗೀತ, ಎಷ್ಟನ್ನ ದುರಾಂಕರ ಬೀಳ್ಬೇಡ. ನೀನು ಕಂಡಾಗ ಏನು ನಾನೇನು ಕೊಟ್ಟದಿಶ್ವಿರ್ಲ ನಿಮ್ಮ ಅಪ್ಪನು ನಿಮ್ಮ ಅಮ್ಮನಿಗೆ? ಹಾಂ, ಇರೋಬ್ಬರು ಆಸ್ತಿನೆಲ್ಲ ಮಾರಿ ನನ್ನ ಮಗನ ಓದಿಸಿ ಅವ್ನ ಕೆಲಸ ಕೊಡ್ಸಿದ್ದೀನಿ. ಎಷ್ಟನ ಆಗಲಿ ಅವ್ನು ನಿನ್ನ ಮಗನಲ್ಲ, ಅದು ಗಂಡು ಮಗನು. ನಾನು ಹೆಣ್ಣು ಮಗುವಲ್ಲ. ಅದೇ ನಾನು ಕೇಳ್ತಾ ಇರೋದು. 100 ರೂಪಾಯಿ ಕೊಟ್ಟಿದ್ದೀನಮ್ಮ ಅಂತ. ನಿನಗೆ ಬೇಕಾಗಿಲ್ಲ, ಅದಕ್ಕೆ ಕೊಟ್ಟಿಲ್ಲ. ನೀನು ಬೇಕಾಗಿಲ್ಲದಕ್ಕೆ ನಿನ್ನ ಹತ್ರ ಇದ್ಕೊಂಡು ನೀನು ಚಾಕ್ರಿ ಮಾಡ್ತಾ ಇದ್ದೀನೇನೆ? ಹಾಂ, ಯಾರೇ ನೋಡ್ತಾವ್ರೆ ನಿನ್ನ ಮಗನ? ನಾನು ತಾನೇ ಚಾಕ್ರಿ ಮಾಡ್ತಾ ಇರೋದು. ಹೋಗ್ಲಿ ಬಿಡಮ್ಮ, ನಿನ್ನ ಹೊಟ್ಟೆ 9 ತಿಂಗಳು ತಿದ್ದಿದ್ದಕ್ಕನ ಸಾರ್ಥಕ ಆಗೋತೈತೆ. ನೋಡಮ್ಮ, ನೀನು ಏನೇನೋ ಮಾತಾಡ್ಬೇಡ. ನನಗೆ ಇವಾಗ ತಲೆ ಕೆಟ್ಟೋಗೈತೆ, ಆಯಿತಾ? ಸುಮ್ಮನೆ ಸೈಲೆಂಟಾಗಿದ್ಬಿಡು. ನಾನು ಯಾರ್ಕನ ದುಡ್ಡು ಕೊಡ್ತೀನಿ, ಯಾರ್ಕನ ಬಿಡ್ತೀನಿ, ನೀನು ಸೈಲೆಂಟಾಗಿರಮ್ಮ. ನೀನು ಅವ್ರು ಕೊಡಬೇಡ, ಇವ್ರು ಕೊಡಬೇಡ, ಹಂಗೆ ಹೇಳ್ಬೇಡ, ಹಿಂಗೆ ಹೇಳ್ಬೇಡ ಅಂತ ನನ್ನನ್ನೇನು ಮಾತಾಡಬೇಡ ನೀನು. ನನಗೆ ಗೊತ್ತು ಯಾವ ಸರಿ ಯಾವ ತಪ್ಪು ಅಂತ. ನೀನು ಸುಮ್ಮನೆ ಏನೇನೋ ಮಾತಾಡಬೇಡ. ಹಾಗಾದರೆ ನಾನು ಮಾತಾಡೋದೆಲ್ಲ ನಿಂಗೆ ಇಷ್ಟ ಇಲ್ಲ ಅಂದಂಗಾಯ್ತು. ಇಷ್ಟ ಇಲ್ಲ ಅಂತಲ್ಲಮ್ಮ, ಅರ್ಥ ಮಾಡ್ಕೊ. ಯಾರಿಗೆ ಏನು ಕೊಡಬೇಕು, ಯಾರಿಗೆ ಏನು ಕೊಡ್ಕೊಡ್ದು ಅದೆಲ್ಲ ನನಗೆ ಗೊತ್ತಮ್ಮ. ಏನು ಇವಾಗ ನಾನು ಬಾಯಿ ಮಾತಾಗಿ ನಿಮ್ಗೆ ದುಡ್ಡು ಬೇಕಾರೆ ಕೇಳ್ರಿ ಅಂತಂದರೆ ಎಮ್ಮೆ ನೀಸ್ಕೊಂಡು ಹೋಗ್ಬಿಡ್ತಾಳ? ಹಾಂ, ಏನೋ ಒಂದು ಮಾತು. ಅವ್ರ ಜೊತೆಗೆ ನನಗೆ ಯಾವುದೇ ಸಂಬಂಧ ಇಟ್ಕೊಳಕ್ಕೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ದುಡ್ಡು ಬೇಕಾರೆ ಇಸ್ಕೊಂಡು ಹೋಗ್ರಿ ಅಂತ ಹೇಳಿದ್ನಿ. ಅದಕ್ಕೆ ಯಾಕಮ್ಮ ನೀನು ಇಷ್ಟೆಲ್ಲ ಮಾಡ್ತಾ ಇದೆಯಾ? ಯಾಕೋ ನಾನು ಇಲ್ಲಿರೋದು ಸರಿ ಇಲ್ಲ ಅನ್ಸ್ತದಮ್ಮ. ನಾನು ನನ್ನ ಮಗನ ಮನೆ ಕೊಟ್ಟೋತೀನಿ. ಯಾಕೆ ಬೇಕು ಸುಮ್ಮನೆ? ನಿಮ್ಗೆಲ್ಲ ಚಾಕ್ರಿಗಳು ಮಾಡೋದಲ್ದಿರಾ ನಿಮ್ಮ ಹತ್ರ ಬೈಸ್ಕೊಳ್ಳೋದು ಬೇರೆ. ಯಾಕೆ ಬೇಕು ನಾನು ಕೇಳು? ಯಾಕೆಂದ್ರೆ ಯಾರೂ ಇಲ್ಲ. ನನ್ನ ಮಗನವನೇ, ಸೊಸೆ ಅವಳೆ, ನೋಡ್ಕೊಂತಾರೆ, ಆರಾಮಾಗಿ ಕೂತ್ಕೊಂಡಿರ್ತೀನಿ ನಾನು. ನಿಮ್ಮ ಹತ್ರ ಎಲ್ಲ ಚಾಕ್ರಿ ಮಾಡಿಬಿಟ್ಟು ಉಗಿಸ್ಕೊಳ್ಳೋಂಥ ಪರಿಸ್ಥಿತಿ ನನಗೇನು? ಹಂಗೆ ಮಾಡಮ್ಮ, ಹಂಗೆ ಮಾಡು. ಮಗನವನಲ್ಲ, ಹೋಗು, ಮಗನ ಜೊತೆಗೆ ಇರೋಗು. ನಾನೇನಕ್ಕೆ ಬೇಕು ನಿನ್ಕ? ಹುಟ್ಟಿದಾಗೆ ಬಿಸಾಕ್ಬಿಟ್ಟು ಹೋದೋಳು ನೀನು. ಇವಾಗ ನಾನೇನಕ್ಕೆ ಬೇಕು? ಇಲ್ಲ, ನಾನಂತೂ ಇಲ್ಲಿ 1 ನಿಮಿಷ ಇರಲ್ಲ. ನೀನು ಇಷ್ಟು ಮಾತಾಡಿದ್ಮೇಲೂ ನಾನು ಇಲ್ಲಿದ್ದರೆ ಬದುಕಿದ್ದು ಸತ್ತಂಗೆ. ನಾನಂತೂ ಇರಲ್ಲ. ಆಯ್ತಮ್ಮ, ಆಯಿತು. ನಿನ್ಗೆ ಎಲ್ಲಿ ಇಷ್ಟ ಬರ್ತದ ಅಲ್ಲಿರು. ನಾನು ನಿನ್ನ ಬಾ ಅಂತ ಕೂಗೋಳು ಅಲ್ಲ, ಹೋಗು ಅಂತ ಹೇಳೋಳು ಅಲ್ಲ. ನಿನ್ಗೆ ಎಲ್ಲಿ ಇಷ್ಟ ಬರ್ತೈತೋ ಅಲ್ಲಿರು. ನಾನು ನನ್ನ ಮಗನ ಮನೆಗೆ ಓದ್ತೀನಿ. ಹೋಗಮ್ಮ, ಹೋಗು. ದೇವ್ರು ಒಳ್ಳೇದು ಮಾಡಲಿ, ಹೋಗು. ಸಾಕಿದ್ಯಾ ಹಂಗಾಗಿ ಇಟ್ಕೊಂಡು ಮಗಳನ್ನ ಇದು ಬೀದಿಗೆ ಬಿಸಾಕ್ಬಿಟ್ಟು ಆ ಮಗನ ಸಾಕಿದ್ಯಾ? ಅವ್ನು ಸಾಕದೇ ಇದ್ರೆ ಸಾರ್ಥಕತೈತೆ ಅವನ ಜೀವನ? ಹಾಂ, ಹೋಗು, ಮಗನ ಜೊತೆಗೆ ಆರಾಮಾಗಿರೋಗಮ್ಮ. ನಾನು ಬೇಡ ಅಂತ ಹೇಳಿಲ್ಲ. ಎಲ್ಲ ಚೆನ್ನಾಗಿರಮ್ಮ ನೀನು, ಎಲ್ಲ ಚೆನ್ನಾಗಿರು. ಇವಾಗ ನಾನೇನೇನೆ ಅಂತ ನೀನು ಕೋಪ ಮಾಡ್ಕೊಂಡು ಓದ್ತಾ ಇರೋದು? ಹಾಂ, ನಾನೇನೇನೆ ಅಂತ ಅಲ್ಲ, ಎತ್ತಿರೋಳು ನಾನು. ನಿಂಕ ಬೇರೆಯವ್ರ ಮೇಲಿರೋ ಪ್ರೀತಿ, ಹಾಂ, ಎತ್ತಿರೋ ತಾಯಿ ಮೇಲಿಲ್ಲಲ್ಲ. ಯಾವಾಗ ನೋಡಿದ್ರೆ ಅವ್ರ ಪರನೇ ಮಾತಾಡ್ತೀಯಲ್ಲ ನೀನು. ಅಲ್ಲಿಗೆ ಅವ್ರು ಹೆಚ್ಚಾದರೂ ನಾನು ಬೀಳಾದ್ನಲ್ಲ ನಿಂಕ. ನೋಡಮ್ಮ, 9 ತಿಂಗಳು ನೀನು ಹೊಟ್ಟೆ ಇಟ್ಕೊಂಡು ಎತ್ತಿರ್ಬೋದು ನನ್ನನ್ನು. ನೀನು ಯಾವಾಗ ಆಸ್ಪತ್ರೆಗೆ ಬಿಸಾಕೋದೋ ಆವತ್ತಿಂದ ಅವ್ರು ನನ್ನ ತಂದೆ ತಾಯಿ ಎಲ್ಲ ನನ್ನ ಪಾಲಿನ ದೇವ್ರವರು. ನೀನು ಕಸ ಬಿಸಾಕ್ದಂಗೆ ಬಿಸಾಕೋದಲ್ಲ ಅಂಥವಳನ್ನ ಈ ತಿಂಗಿ ರಾಣಿ ಸಾಕ್ದಂಗೆ ಸಾಕ್ತಾವ್ರಲ್ಲ, ಅವ್ರನ್ನ ಏನು ಅನ್ಬೇಕು ನಾನು? ದೇವರು ಅನ್ಬೇಕು. ನೋಡಮ್ಮ, ನಿಂಗೆ ಎಲ್ಲಿ ಇಷ್ಟ ಬರ್ತೈತೋ ಅಲ್ಲಿ ಬದುಕೋಗಮ್ಮ. ಯಾರು ಬಲವಂತ ಮಾಡಬಾರ್ದು. ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ನನಗೇನು ಯಾರು ಗತಿ ಇಲ್ಲೇನೆ? ಯಾರು ಗತಿ ಇಲ್ಲ. ನಾನು ಸತ್ರು ಮಕ ನೋಡೋಕೆ ಬರಬೇಡ ನೀನೇ ನನ್ನ ಮಗಳು ಅಂತ ಹೇಳಿದ್ದಕ್ಕಷ್ಟೇ ನೀನು ನನ್ನ ತಾಯಿ ಅಂತ ಗೊತ್ತಾಯ್ತು. ಹೇಳ್ದಿರದ್ದಿದ್ರೆ ನೀನು ಸತ್ರು ನನ್ನ ಮಕ ನೋಡೋಕೆ ಬರ್ತಾಯಿದ್ನಾ? ಇವಾಗೂ ಬರಲ್ಲ. ಇವಾಗೂ ಯಾರು ಏನೇ ಹೇಳ್ತು ಅಖಿಲಮ್ಮನ ಶಂಕರಪ್ಪನೇ ನನ್ನ ತಂದೆ ತಾಯಿ, ಆಯಿತಾ? ನೀನಿಷ್ಟ, ನೀನೆಲ್ಲಾದರೂ ಬದುಕೋಗಮ್ಮ, ಹೋಗಮ್ಮ. ನೋಡು ಸಂಗೀತ, ಒಂದು ಸರಿ ಹೋದ್ರೆ ತಿರುಗಿ ಬರಲ್ಲ ನಾನು. ನೋಡಮ್ಮ, ಲಾಸ್ಟಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ ನಾನು. ಎಲ್ಲೆಲ್ಲಿ ಸುತ್ತಬೇಕು ಅನ್ಸೈತೋ ಅಲ್ಲೆಲ್ಲ ಸುತ್ಕೊಂಡು ಬಾ ಹೋಗಮ್ಮ. ನನ್ನ ಮನೆ ಬಾಗಿಲು ನಿನ್ಗೋಸ್ಕರ ಯಾವಾಗಲೂ ತೆಗಿತೈತೆ, ಬಾ ಹೋಗಮ್ಮ. ನಾನು ಸತ್ರು ನಿನ್ನ ಮನೆ ಬಾಗಿಲಿಗೆ ಬರಲ್ಲ, ಬರಲ್ಲ. ಹಂಗೆ ಮಾಡಮ್ಮ, ಹಂಗೆ ಮಾಡು.
ಬೇಕಾಗಿಲ್ಲ. ನನ್ನ ಮಗು ನೋಡು, ಪ್ರಪಂಚದ ಜ್ಞಾನನೇ ಇದ್ದೀರ, ಯಾವಾಗಲೂ ನಗ್ನಗ್ತಾನೆ ಇರ್ತೈತೆ. ಏನಕ್ಕೆ ಬೇಕು? ಎಳೆ ಮಕ್ಕಳಾಗಿದ್ರೇ ಎಷ್ಟೋ ಚೆನ್ನಾಗಿರ್ತೈತೆ. ಯಾವ್ದು ಸರಿ ಯಾವ್ದು ತಪ್ಪು, ಇವ್ರು ಒಳ್ಳೆಯವರು ಇವ್ರು ಕೆಟ್ಟವರು ಏನು ಗೊತ್ತಿಲ್ಲ. ನನ್ನ ಕಂದನ್ಕ ಹೆಂಗಾಗಿತ್ತೈತೆ ನೋಡು. ಅವನ ಕಂದ ಆಕಮ್ಮ, ಅವನಬೇಕು ನಿಂಕ ಅವನಬೇಕು. ಇಲ್ಲೇ ಇದ್ದೀನಲ್ಲಮ್ಮ ನಿಮ್ಮ ಅಮ್ಮನು, ಇಲ್ಲೇ ಇದ್ದೀನಲ್ಲ ಮಗನೇ, ಇಲ್ಲೇ ಇದ್ದೀನಿ. ಇನ್ಮೇಲೆ ನಿನ್ಗೋಸ್ಕರ ಏನಾದರೂ ಜೀವ ಬೀಗ ಇಟ್ಕೊಂಡಿರ್ತೀನಮ್ಮ. ನೀನು ದೊಡ್ಡವ್ರು ಮಾಡಿದ್ರೆ ನಂಗೆ ಅಷ್ಟೇ ಸಾಕು. ನಾನು ಅಳ್ತಾ ಇದ್ರೆ ನಗಿತಾ ಇದೆಯಾ? ಅದೇ ನಿಮ್ಮ ಅಣ್ಣಿದ್ದಿದ್ರೆ ಅಮ್ಮ ಆಕಮ್ಮ ಹೇಳ್ತಾ ಇದೀಯ, ನೀನು ಅಳ್ಬೇಡಮ್ಮ ಅಂತ ಹೇಳ್ತಾ ಇದ್ದೆ. ಮೇಡಮ್ ಮೇಡಮ್ ಹಾಂ ಹೇಳಿ ರವಿ. ಮೇಡಮ್, ಯಾರೋ ಒಬ್ಬ ಇಪ್ಪನು ಕೆಲಸ ಬೇಕು ಅಂತ ಬಂದವನೇ ಮೇಡಮ್. ಹೌದಾ, ಯಾರದು? ಕರೀರಿ. ಈಯಪ್ಪನೇ ಮೇಡಮ್. ಯಾವೂರಪ್ಪ ನಿಮ್ಮದು? ನಮ್ಮೂರ ಶಾನೆ ದೂರ ಮೇಡಮ್, ಶಾನೆ ದೂರ. ಮಳೆ ಇಲ್ಲ ಬೆಳೆ ಇಲ್ಲ, ನಮ್ಮೂರಾಗ ಕೂಲಿ ನಾಳಿಗೆ ಏನು ಸಿಗ್ತಾ ಇಲ್ಲ ಮೇಡಮ್. ಹಿಂಗೆ ಕೆಲಸ ಹುಡ್ಕೊಂಬನ್ನಿ ಈ ಊಟ. ಅವ್ರು ಯಾರೋ ಹೇಳಿದ್ರು ಅಲ್ಲಿ ಎಸ್ಟೇಟಾಗ ಕೆಲಸ ಇರ್ಬೋದು ಕೇಳೋಗು ಅಂತ, ಅದಕ್ಕೆ ಬನ್ನಿ ಮೇಡಮ್. ಏನೇನೋ ಕೆಲಸ ಇದ್ರೆ ಕೊಡಿ ಮೇಡಮ್. ನಂಗೂ ಊರಾಗ ಹೆಂಡ್ರು ಮಕ್ಕಳು ಎಲ್ಲ ಅವರೇ, ಅವ್ರನ್ನೂ ಸಾಕಬೇಕು. ಹ್ಞೂ ಮೇಡಮ್, ಆ ವಾಚ್ಮ್ಯಾನ್ ಬೇರೆ ಸರಿಯಾಗಿರೋದೇ ಇಲ್ಲ. ಅದಕ್ಕೆ ನಾನು ಒಳಗಡೆನ ಕೆಲಸ ನೋಡ್ಕೊಂಡ್ರೆ ಈ ಅಪ್ಪ ಆಚಿನ ಕೆಲಸ ಆದರೂ ನೋಡ್ಕೊತಾನೆ. ಯಾರಾದರೂ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ, ಬೇಜಾರು ಮೇಡಮ್. ಏನಪ್ಪ ನಿನ್ನ ಹೆಸರು? ಶಿವ ಅಂತ ಮೇಡಮ್, ಶಿವ ಅಂತ ನಿನ್ನ ಹೆಸರು. ಎಲ್ಲರೂ ಶಿವ ಶಿವ ಅಂತ ಕೂತಾರೆ ಮೇಡಮ್. ಶಿವ ಅಂತ ನನ್ನ ಹೆಸರು. ಸರಿನಪ್ಪ, ಆಯಿತು. ಹುಷಾರಾಗಿ ಕೆಲಸ ಮಾಡಬೇಕಪ್ಪ. ಇಲ್ಲೆಲ್ಲ ಕೈ ಬಾಯಿ ಚೆನ್ನಾಗಿರಬೇಕು. ನಾನು ಇವಾಗಲೇ ಹೇಳ್ತಾ ಇದ್ದೀನಿ, ಆಮೇಲೆ ಅದ್ರ ಪರಿಣಾಮನೇ ಬೇರೆ ಆಗುತ್ತೆ ನೋಡ್ಕೊ. ಇಲ್ಲ ಮೇಡಮ್, ಇಲ್ಲ ಇಲ್ಲ, ನಾವೇನು ಅಂಥ ಜನಗಳಲ್ಲ ಮೇಡಮ್. ನಾವು ನಂಬಿದ್ರೆ ಪ್ರಾಣ ಕೊಡೋ ಜನಗಳು ಮೇಡಮ್. ನೀವೇನು ದಿಗ್ಲಿಕ್ಕೆ ಮೇಟ್ರೆ ಹೇಳಿದ್ರಿ ಹೆಣ್ಣು ನಿಮ್ಮ ಮನೆಗೆ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ ನಿಮ್ಮ ತಂಗಿ ಅಂತ. ರವಿ, ಮುಂಚೆ ಅವ್ರಿಗೆ ಎಷ್ಟು ಕೊಡ್ತಾಯಿದ್ರು ವಾಚ್ಮನ್ಗೆ ಅಷ್ಟೇ ಸಂಬಳ ಇವ್ರಿಗೂ ಕೊಟ್ಬಿಡಿ ಆಯಿತಾ? ಇವ್ರು ಮಾಡೋ ಕೆಲಸ ನೋಡ್ಕೊಂಡು ಆಮೇಲೆ ಸಂಬಳ ಜಾಸ್ತಿ ಮಾಡಿ. ಆಯಿತು ಮೇಡಮ್, ಸರಿ ಮೇಡಮ್. ಒಳ್ಳೆಯ ರೀತಿಯಲ್ಲಿ ಇರೋಂಗಿದ್ರೆ ಇಲ್ಲಿ ಕೆಲಸ ಮಾಡಿ, ಇಲ್ಲ ಅಂತಂದರೆ ಇವಾಗ ಜಾಗ ಖಾಲಿ ಮಾಡಿ. ಅಯ್ಯೋ, ಊರಿಂದ ಊರಿಗೆ ಬಂದ್ಬಿಟ್ಟಿದ್ದೀನಿ ಮೇಡಮ್. ಒಳ್ಳೆ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೂ ಹೆಂಡತಿ ಮಕ್ಕಳೆಲ್ಲ ಅವರೇ. ಬೆಳಗ್ಗೆ ಬಂದು ಸಾಯಂಕಾಲ ಹೋಗ್ತೀರಾ ಊರಿಗೆ? ಹಂಗಾಗಕ್ಕಿಲ್ಲ ಮೇಡಮ್, ಹಂಗಾಗಕ್ಕಿಲ್ಲ. ನಮ್ಮೂರು ಶಾನೆ ದೂರ ಇರೋದು ಮೇಡಮ್, ಶಾನೆ ದೂರ ಹೋಗೋಕ್ಕಾಗಲ್ಲ ಮೇಡಮ್. ಇಲ್ಲೇ ಎಲ್ಲ ನಾವು ಒಂದು ಗುಡಿಸ್ಲಾಕೊಂಡು ಇಲ್ಲೇ ಇದ್ಬಿಡ್ತೀನಿ ಮೇಡಮ್. ಈ ಗುಡಿಸ್ಲು ಎಲ್ಲ ಆ ಥರ ಎಲ್ಲ ಹಾಕೋ ಕೆಲಸ ಮಾಡಬೇಡಪ್ಪ. ಈ ರವಿವರೆಗೊಂದು ಮನೆ ಕೊಟ್ಟಿದ್ದೀವಿ, ಅದರಲ್ಲೇ ಇರಿ ನೀವು. ರವಿವರೇ, ನಿಮ್ಮ ಜೊತೆನೇ ಇರ್ಲಿನಾ ಇವರು? ಇರಲಿ ಮೇಡಮ್, ಇರಲಿ ಪರವಾಗಿಲ್ಲ. ಸರಿ, ನೀವು ನೋಡಿ ಇವತ್ತಿಂದನೇ ಕೆಲಸ ಮಾಡಪ್ಪ. ರವಿ ಏನು ಹೇಳ್ತಾರೋ ಆ ಕೆಲಸ ಎಲ್ಲ ಮಾಡ್ಬೇಕು ನೀವು. ಆಯಿತು ಮೇಡಮ್, ಆಯಿತು ಆಯಿತು. ಓನ ಕಂದ, ಓನದು ನನ್ನ ಮುದ್ದು ಬಂಗಾರ, ಇದು ನನ್ನ ಮುದ್ದು ಚಿನ್ನ, ಇದು ಹಾಂ ನನ್ನ ಮುದ್ದು, ಇದು ನನ್ನ ಮುದ್ದು ಬಂಗಾರ, ಇದು ನನ್ನ ಮುದ್ದು ಬಂಗಾರ. ನಗಿತೈತಮ್ಮ, ಇದು ನಗಿತೈತೆ. ಯಾವಾಗಲೂ ಎಲ್ಲಿಗೆ ಹೋಗೋದು ಬಸ್ಸಾಗೆ? ನಿಮ್ಮ ಅಣ್ಣ ಹತ್ರಕ್ಕ, ಬಬ್ಲು ಅಣ್ಣ ಹತ್ರ ಗೊತ್ತೀಯ ನೀನು? ಬಬ್ಲು ಅಣ್ಣ ಹತ್ರ, ಬಬ್ಲು ಅಣ್ಣನ ಕರ್ಕೊಂಬರ್ತೀಯಮ್ಮ, ಕರ್ಕೊಂಬೋಗಮ್ಮ. ಬಬ್ಲು ಅಣ್ಣನ ಕರ್ಕೊಂಬೋಗು ಮಗನೇ.